ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಕ್ಷಿತಾ ಪ್ರದೀಪ್ ಕುಮಾರ್ ಮಾತಾಡ್ತಿರೋದು. ಮೊದಲಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಬ್ಬದ ವೀಡಿಯೋನ ನಾನು ಇವತ್ತು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಸ್ವಲ್ಪ ಪಾಪು ಇರೋದ್ರಿಂದ ಸ್ವಲ್ಪ ಎಡಿಟಿಂಗ್ ಎಲ್ಲ ಲೇಟ್ ಆಯಿತು. ಬನ್ನಿ ಇವತ್ತಿನ ಬ್ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ. ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ಪಾಪು ಎದ್ದೇಳೋಕ್ಕಿಂತ ಮುಂಚೆನೇ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬೇಕಾಗಿತ್ತು. ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಮನೆ ಕೆಲಸ ಏನಿದೆ ಎಲ್ಲ ಮುಗಿಸಿ ರಂಗೋಲಿ ಬಿಟ್ಟೆ. ಇಂಡಿಯಾದಲ್ಲಿ ಮಾಡೋವಷ್ಟು ಜೋರಾಗೆಲ್ಲ ಇಲ್ಲಿ ಹಬ್ಬ ಅಷ್ಟೊಂದು ಜೋರಾಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಪಾಪು ಎದ್ದೇಳೋ ಅಷ್ಟೊತ್ತಿಗೆ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಎಲ್ಲ ಮುಗಿಸ್ದೆ. ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಗೈಸ್, ಇದು ಅಣ್ಣ ನಮ್ಮ ಕೈಲಿ ಇದು ಮಾಡಿಸ್ತೈತೆ ಅಂತದ್ದು. ಇದು ಕಡುಬು ಅಲ್ವಣ? ಕಡುಬು ಮಾಡ್ತಿದೀವಿ ನೋಡಿ, ಈ ಥರ ಇದೆ ಕಡುಬು. ನಾವೇ ಮಾಡ್ತಿದೀವಿ ಎಲ್ಲ, ಇಬ್ರು ಟೈಮ್ ಕಡುಬು ಮಾಡ್ತಿದೀವಿ. 100-150 ಮಾಡಿದೀವಿ. 100-150 ಮಾಡಿದೀವಿ. ಕಾಲೆಲ್ಲ ನೋವು ಬಂದದ್ದು. ಆಟಾಡೋದು ಒಂದು ಬಾಲ್ ತಗೊಂಡೋಗಿ ನೀರು ಬೇಕಲ್ಲ ಕರೆಕ್ಟಾಗಿ ನೀವು ಮಾಡಿ ಒಂದು ಕರೆಕ್ಟಾಗಿ ಒಂದು ಅಳ್ತೀನಿ ತಗೊಳ್ಳಿ, ಅವಾಗ ಕರೆಕ್ಟ್ ಆಯ್ತದೆ. ಪುಟಾಣಿದು ಇದತ್ರಿ ಇದು ನಿನಗೆ. ಸಿಪ್ಪೆ ಏನು ಬೇಡ ಬೇಡ, ಸಿಪ್ಪೆ ಇರಲಿ ಬಿಡಿ. ಪೂಜೆಗೆ ಒಂದು ಸ್ವಲ್ಪ ಇದ್ರಲ್ಲಿ ಕಟ್ ಮಾಡಿ, ಒಂದು ಗಿಣ್ಣು ಮಾತ್ರ ಕಟ್ ಮಾಡಿ. ಕಷ್ಟ ಆಗುತ್ತೆ ಅನ್ಸುತ್ತೆ. ಅವರಪ್ಪ ಪೂಜೆ ಮಾಡ್ತಾ ಇದ್ರೆ ಅವಳು ಹೋಗ್ಬಿಟ್ಟು ಅಲ್ಲಿ ಎಲ್ಲ ಡಿಸ್ಟರ್ಬ್ ಮಾಡ್ತಾಳೆ. ಇದೆ ಏನ್ ಮಾಡ್ತಿದ್ಯಾ? ಇಲ್ಲಿ ನೋಡಿ, ಒಳಗಡೆ ಎಲ್ಲ ಹೋಗೋದು, ಅಲ್ಲಿರೋದೆಲ್ಲ ತೆಗ್ದುಬಿಟ್ಟು ಆಚೆ ಹಾಕೋದು. ಒಳಗಡೆನೆ ಹೋಗಿ ಕೂತ್ಕೊಂಡಿದ್ದಾಳಂತೆ. ಬರೀ ಇಂಥದೆಯ. ನೀವು ಎಕ್ಸ್ಪ್ಲನೇಷನ್ ಕೊಡ್ಬೇಕನ್ನಪ್ಪ, ಸುಮ್ಮನೆ ತೋರಿಸ್ಬಿಟ್ರೆ ನೀವೇ ಮಾತಾಡೋದು. ಬರೀ ಕೈ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮನೇಲಿ ಪೂಜೆ ಎಲ್ಲ ಆಯಿತು, ಮತ್ತು ಟಿಫನು ಆಯಿತು. ಈಗ ಎಳ್ಳು ಬೆಲ್ಲ ಎಲ್ಲ ಕೊಟ್ಬಿಟ್ಟು ಬರೋಣ ಅಂತ ಫ್ರೆಂಡ್ಸ್ ಫ್ಯಾಮಿಲೀಸ್ ಮನೆಗೆ ಹೋದ್ವಿ. ನಮ್ಮ ಅಕ್ಕ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಕೊಬ್ಬು, ಬೆಂಕಿ, ಕಮಲ ಎಲ್ಲ ಬಿಟ್ಟಿದೆ. ಒಳ್ಳೆ ಸರಿ ಆಯ್ತು ಕಣ. ಪಪ್ಪ ಎತ್ಕೊತ್ತು. ಹ್ಮ್
ಅಕ್ಕಂಗೆ ಕೊಡಿ ಕೊಡಿ ಅಕ್ಕಂಗೆ ಕೊಡಲ್ಲ. ಎಳ್ಳು ಬೆಲ್ಲ ಎಲ್ಲ ಬೀರಿ ನಾವು ಮನೆ ಕಡೆ ಹೊರಟ್ವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಭುವನೇಶ್ವರಿ. ಅಷ್ಟೇ.